ಮಾಡಿ. ತಾಯಿ ತಂದೆಗೆ ಬೇಕು. ಕುರುಡತ್ವ ಮಲಗಿದ್ರೆ ಏನಾಗಲ್ಲ ಲೈಫಲ್ಲಿ. ಕುರುಡತ್ವದಿಂದ ಹೊರಗಡೆ ಬರ್ಬೇಕಂದ್ರೆ ಒಂದು ಗುರು ಬೇಕು ನಮ್ಗೆ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಗೋಪಿ ಜನ ಯಶೋದಾನಂದನ ಬ್ರಜ ಜನ ರಂಜನ ಯಶೋ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ವಂದೇ ಕೃಷ್ಣ ನಂದ ಕುಮಾರ ಹೇ ಕೃಷ್ಣ ವಂದೇ ನಮೋ ಭಗವತೆ ವಾಸುದೇವಾಯ. ಸೊ ಭಗವದ್ಗೀತಾ ಯಥಾರೂಪ ಈ ಪುಸ್ತಕ ಬರೆದಿದ್ದ ಸ್ವಾಮೀಜಿ ಹೆಸರು ಶ್ರೀಲ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್. ಈ ಪುಸ್ತಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಓದಿದ್ದ ಪುಸ್ತಕ ಇದು. ಈ ಪ್ರಪಂಚದಲ್ಲಿ ಅತಿ ಹೆಚ್ಚಾದಂಥ ಭಗವದ್ಗೀತೆ ಯಾವುದಿದೆ ಅಂತ ಕೇಳಿದರೆ ಅದು ಈ ಪುಸ್ತಕ. ಈ ಪುಸ್ತಕದ ಹೆಸರು ಭಗವದ್ಗೀತಾ ಯಥಾರೂಪ. ಯಥಾರೂಪ ಅಂದರೆ ಅದೊಂದು ಸ್ಪೆಷಲ್ ವರ್ಡ್ ಇಲ್ಲಿ. ಯಥಾರೂಪ ಅಂದರೆ ಅರ್ಥ ಏನು? ಯಥಾರೂಪ ಅಂದರೆ ಭಗವಂತ ಏನು ಹೇಳಿದ್ದಾನೆ ಅದೇ ಇದೆ ಈ ಪುಸ್ತಕದಲ್ಲಿ ಇದೆ. ಬೇರೆ ಕಾಲ್ಪನಿಕ ವಿಷಯ ಮತ್ತೆ ಏನೇನೋ ನಮ್ಮ ಸ್ವಂತ ಅಭಿಪ್ರಾಯ ಅದು ಯಾವುದು ಈ ಪುಸ್ತಕದಲ್ಲಿ ಇಲ್ಲ. ಏನಿದೆ ಈ ಪುಸ್ತಕದ ಹೆಸರೇನು? ಭಗವದ್ಗೀತಾ ಯಥಾ ರೂಪ. ನಮ್ಗೆ ಯಥಾರೂಪ ಬೇಕಾ? ಕಾಲ್ಪನಿಕವಾದ ಹೊಸ ಹೊಸ ಕಥೆಗಳು ಬೇಕಾ? ಏನ್ ಬೇಕು? ಯಥಾರೂಪ ಬೇಕು. ಕೃಷ್ಣ ಏನು ನಮ್ಗೆ ಕೊಟ್ಟಿದ್ದಾನೆ ಅರ್ಜುನ ದ್ವಾರ ಅರ್ಜುನಕ್ಕೆ ಹೇಳಿದನಲ್ಲ ಭಗವದ್ಗೀತಾ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅದೇ ನಮ್ಗೆ ಸಿಗುತ್ತೆ ಯಥಾರೂಪವಾಗಿ. ಅದು ಮುಖ್ಯವಾದ ವಿಷಯ. ಇದು ಎಷ್ಟೊಂದು ಭಗವದ್ಗೀತೆ ಇದೆ. ಈಗ ಸಾವಿರಾರು ಭಗವದ್ಗೀತೆ ಪ್ರಿಂಟ್ ಮಾಡಿ ಮಾಡ್ತಾ ಇದ್ದಾರೆ. ಬಟ್ ಈ ಪುಸ್ತಕ ಅತಿ ಹೆಚ್ಚು ಜನ ಓದಿ ಅತಿ ಹೆಚ್ಚು ಜನಕ್ಕೆ ಅರ್ಥ ಆಗಿದೆ. ಸರಳವಾದ ಭಾಷೆಯಲ್ಲಿ ಅರ್ಥ ಆಗುತ್ತೆ. ಆಯ್ತಲ್ಲ, ಸಿಂಪಲ್. ಇದೊಂದು ನಮ್ಗೆ ಗೊತ್ತಾಗಬೇಕು ಯಾವ ಭಗವದ್ಗೀತೆಯಿಂದ ನಾವು ಈ ಒಂದು ಮಾರ್ಗದರ್ಶನ ಪಡಿತಾ ಇದ್ದೀವಿ. ಯಾವುದು ಈ ಪುಸ್ತಕ? ಭಗವದ್ಗೀತಾ ಯಥಾರೂಪ. ಯಾರು ಆಥರ್? ಆಥರ್ ಅಂದ್ರೆ ಇದು ಲೇಖಕರು ಯಾರು? ಇದು ಒಂದು ಈ ಪುಸ್ತಕವನ್ನು ಬರೆದಿದ್ದು ಯಾರು? ಶ್ರೀಲ ಪ್ರಭುಪಾದ. ಅವನ ಫೋಟೋ ನೋಡ್ಬೇಕಾ? ತೋರಿಸ್ತೀನಿ. ಇದು ಮನಸ್ಸಲ್ಲಿ ನಾವು ಒಂದ್ಸರಿ ನೋಡಿದ್ರೆ ಮರೆತು ಹೋಗ್ಬಾರ್ದಿದ್ದು. ಫೋಟೋ ನೋಡಿದ್ದೀರಾ? ಯಾರಿದು? ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ. ಎಲ್ಲರೂ ಹೇಳಿ, ಶ್ರೀಲ ಪ್ರಭುಪಾದ ಕಿ, ಶ್ರೀಲ ಪ್ರಭುಪಾದ ಕಿ, ಶ್ರೀಲ ಪ್ರಭುಪಾದ ಕಿ. ಶ್ರೀಲ ಪ್ರಭುಪಾದ್ ಅಂತ ಹೇಳಿ ಅಲ್ಲ, ಶ್ರೀಲ ಪ್ರಭುಪಾದ್ ಹೇಳಿ. ಇದು ಮುಖ್ಯವಾದ. ಯಾಕೆಂದ್ರೆ ಈ ಗುರುಗಳದಿಂದ ನಮ್ಗೆ ಈ ಒಂದು ಜ್ಞಾನ ಬರ್ತಾ ಇದೆ. ಆಯ್ತಾ? ಮುಖ್ಯವಾದ ವಿಷಯ ಅಲ್ಲ. ನಮ್ಗೆ ಯಾರು ಟೀಚ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ಬೇಕು ಯಾರದು. ಗೊತ್ತಾಗ್ಲಿಲ್ಲ ಅಂದ್ರೆ ಯಾರ ಸೈಂಟಿಸ್ಟು, ಯಾರ ಡಾಕ್ಟರ್ ಬುಕ್ ಬರೆದಿದ್ರೆ ಅದು ಓದ್ತೀವ ನಾವು ಯಾರ್ದು ಬುಕ್ ಓದ್ತೀವಿ? ಅವರು ಕೃಷ್ಣನ್ ಭಕ್ತರ ಬುಕ್ ಓದ್ತೀವಿ ನಾವು. ಯಾರು ಕೃಷ್ಣನ್ ಜೊತೆ ಅಷ್ಟೊಂದು ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ, ಭಕ್ತಿ ಮಾಡ್ತಾ ಇದ್ದಾರೆ, ಅವರು ಏನು ಹೇಳ್ತಾ ಇದ್ದಾರೆ ಕೃಷ್ಣನ್ ಬಗ್ಗೆ ಅವ್ರಿಗೆ ಗೊತ್ತಿದೆ. ಕೃಷ್ಣನ ಹೃದಯದಲ್ಲಿ ಏನಿದೆ, ಕೃಷ್ಣನ ಹೃದಯದಲ್ಲಿ ಏನಿದೆ ಆ ಮುಖ್ಯ ವಿಷಯ ಓನ್ಲಿ ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ.
ಅದಕ್ಕೆ ಭಗವದ್ಗೀತಾದಲ್ಲಿ ಒಂದು ಶ್ಲೋಕ ಇದೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಾಶ್ಚಾಸ್ಮಿ ತತ್ವತಃ. ಭಕ್ತರ ಕೃಷ್ಣನ ಹೃದಯದಲ್ಲಿ ಏನಿದೆ ಆ ಒಂದು ವಿಷಯ ಗೊತ್ತಾಗ್ಬೇಕಂದ್ರೆ ನಮ್ಗೆ ಕೃಷ್ಣನ ಬಗ್ಗೆ ಪ್ರೀತಿ ಇರಬೇಕು. ಪ್ರೀತಿದಿಂದನೇ ನಮ್ಗೆ ಅರ್ಥ ಆಗುತ್ತೆ ಹೃದಯ. ಅವರ ಕಿಸೆಯಲ್ಲಿ ಎಷ್ಟು ಹಣ ಇದೆ ಅಂತ ಅರ್ಥ ನಮ್ಗೆ ಅದು ಮನಸ್ಸಿನಲ್ಲಿದ್ರೆ ಅರ್ಥ ಆಗಲ್ಲ ಹೃದಯ ಏನಿದೆ ಅಲ್ಲ. ನಮ್ಗೇನ್ ಕೃಷ್ಣನ ಹೃದಯ, ಸ್ವಲ್ಪ ಮಕ್ಕಳಿಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಸಣ್ಣ ಮಗು ಅಲ್ಲ. ಸೊ ಅರ್ಥ ಆಯ್ತಾ? ಸೊ ನಮ್ಗೆ ಏನ ಅರ್ಥ ಆಗ್ಬೇಕು, ಕೃಷ್ಣನ ಹೃದಯದಲ್ಲಿ ಆ ಒಂದು ಸಂದೇಶ ಏನಿದೆ, ಆ ಒಂದು ಸಂದೇಶ ನಮಗೆ ಅರ್ಥ ಆಗ್ಬೇಕು. ಅದಕ್ಕೆ ಯಥಾರೂಪ, ಕೃಷ್ಣನ ಹೃದಯದಲ್ಲಿ ಇದ್ದ ಸಂದೇಶ ಯಥಾರೂಪವಾಗಿ ಇಲ್ಲಿ ನಾವು ಗೊತ್ತಾಗ್ತಾ ಇದ್ದೀವಿ. ನಾನು ಅದೇ ಮಾತಾಡ್ತೀನಿ. ಬೇರೆ ಒಂದು ಕಾಲ್ಪನಿಕ ವಿಷಯ ನನ್ಗೆ ಮಾತಾಡ್ಲಿಕ್ಕೆ ಇಂಟ್ರೆಸ್ಟು ಇಲ್ಲ. ಮಾತಾಡೋದು ಅದೊಂದು ಇದು ಏನು, ಅದೊಂದು ಅಪರಾಧ ಅಂದ್ರೆ ಅದೊಂದು ತಪ್ಪು. ಕೆಲವು ಜನ ಮಾತಾಡ್ತಾರೆ ಭಗವದ್ಗೀತೆ ಮೇಲೆ ಏನೇನೋ ಕತೆ ಹೇಳ್ತಾ ಇರ್ತಾರೆ. ಅದರಿಂದ ನಮ್ಗೆ ಲಾಭ ಏನು? ಆ ಕತೆ ಕೇಳಿ ಲಾಭ ಇದೆನಾ? ಯಾಕೆಂದ್ರೆ ಅದೇನೋ ಸೃಷ್ಟಿ ಮಾಡ್ತಾರೆ ಹೊಸ ಹೊಸ ಕತೆಗಳು, ಅದು ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೆ. ಕ್ಲಾಸಲ್ಲಿ ಸ್ವಲ್ಪ ಜನಗಳು ನಗುಬೇಕಲ್ಲ, ಎಲ್ಲ ಸ್ವಲ್ಪ ಮಜಾ ಆಗ್ಬೇಕು. ನಮ್ಗೆ ಮಜಾ ಅಲ್ಲ, ಮಜಾ ಬರುತ್ತೆ, ಇದರಲ್ಲಿ ಬರುತ್ತೆ. ಬಟ್ ಯಥಾರೂಪವಾಗಿ ಅರ್ಥ ಮಾಡಿದ್ರೆ ಹೃದಯದಲ್ಲಿ ಆನಂದ ಬರುತ್ತೆ. ನಮ್ಗೆ ಮಜಾ ಬರಲ್ಲ. ಈಗ ಮಜಾ ಅಂದ್ರೆ ಬಂದು ಹೋಗುತ್ತೆ. ಐಸ್ ಕ್ರೀಮ್ ತಿಂದ್ರೆ ಏನ್ ಬರುತ್ತೆ ನಿಮ್ಗೆ? ಏನ್ ಬರುತ್ತೆ? ಮಜಾ ಬರುತ್ತಲ್ಲ, ತಿಂದ್ಮೇಲೆ ಸ್ವಲ್ಪ ಹೋಗುತ್ತೆ ಅದು. ಅದೇ ತರ ಕೃಷ್ಣನ್ ಭಗವದ್ಗೀತಾ ನಮ್ಮ ಹೃದಯದಲ್ಲಿ ಅದು ಪ್ರವೇಶ ಮಾಡಿದ್ರೆ ನಮ್ಮ ಹೃದಯ ಆನಂದ ಸಾಗರ ಆಗುತ್ತೆ. ಏನಾಗುತ್ತೆ? ಆನಂದ ಸಾಗರ. ಎಷ್ಟು ಜನಕ್ಕೆ ಆನಂದವಾಗಿರ್ಬೇಕಂತಿದೆ ಮನಸ್ಸಲ್ಲಿ? ಕೈ ಮೇಲೆ ಮಾಡಿ. ಆನಂದವಾಗಿರ್ಬೇಕು. ಎಷ್ಟು ಜನಕ್ಕೆ ಮಜಾ ಮಾಡ್ಬೇಕಿದೆ? ಮಜಾ ಮ್ಯಾಂಗೋ ಮಜಾ ಬೇಕಾ? ಆನಂದ ಬೇಕಾ? ಮಜಾ ಅಂದ್ರೆ ಏನಂದ್ರೆ ಬಂದು ಹೋಗುತ್ತೆ. ಓಕೆ ಗೊತ್ತಾಯ್ತು. ಆನಂದ ಮಜಾ ಎರಡೂ ಬೇಕು ನಿಮಗೆ. ಮಜಾನು ಬೇಕು, ಆನಂದನೂ ಬೇಕು. ಕೃಷ್ಣನ ಹತ್ರ ಎಲ್ಲ ಇದೆ, ಮಜಾ ಜೊತೆ ಆನಂದ ಇದೆ. ಸೊ ಆನಂದ ಮಜಾ ಅಂದ್ರೆ ಸುಖ ಬರುತ್ತೆ, ದುಃಖ ಬರುತ್ತೆ. ಅದಕ್ಕೆ ಅಡ್ರೆಸ್ ಇಲ್ಲ. ಸ್ವಲ್ಪ ಹೊತ್ತು ಸುಖ ಬಂದ್ಬಿಡುತ್ತೆ, ಖುಷಿ ಆಗುತ್ತೆ. ಸ್ವಲ್ಪ ದುಃಖ ಬರುತ್ತೆ, ದುಃಖ ಆಗುತ್ತೆ. ಬಟ್ ಆನಂದ ಬಂದ್ಬಿಟ್ರೆ ಸುಖ ದುಃಖ ಗೊತ್ತಾಗಲ್ಲ. ಯಾವಾಗನೂ ಒಂದು ಹೃದಯ ಒಂದು ಆನಂದವಾಗಿ ತುಂಬಾ ಪ್ರಸನ್ನವಾಗಿರುತ್ತೆ. ಆ ತರ ಇರ್ಬೇಕು ನಾವು. ಈ ಟೆಂಪರರಿ ಬೇಡ ನಮ್ಗೆ. ಟೆಂಪರರಿ ಬೇಕಾ ನಮ್ಗೆ? ಟೆಂಪರರಿ ಐಸ್ ಕ್ರೀಮ್ ಚೆನ್ನಾಗಿದೆ ಮತ್ತೆ ಹೊಡಿತಾರೆ ಅಮ್ಮ ಅದು ಬೇಡ ನಮ್ಗೆ. ನಮ್ಗೇನಂದ್ರೆ ಕೃಷ್ಣನ್ ಬಗ್ಗೆ ನಮ್ಗೆ ಆ ಮನಸ್ಸಲ್ಲಿ ತೃಪ್ತಿಯಾಗಿ ಆಲೋಚನೆ ಬರಬೇಕು. ಕೃಷ್ಣನ್ ಬಗ್ಗೆ ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಪ್ರೇಮ ಇರಬೇಕು. ಅವಾಗೇನಂದ್ರೆ ಹೃದಯ ಉಲ್ಲಾಸವಾಗಿರುತ್ತೆ ಜೀವನದಲ್ಲಿ. ಯಾವ ಸಮಯದಲ್ಲಿನೂ ಎಷ್ಟೊಂದು ಕಷ್ಟ ಬಂದ್ರೂ ಕೃಷ್ಣ ಇದ್ರೆ ನಮ್ಮ ಜೀವನದಲ್ಲಿ ಆ ಕಷ್ಟ ಇರಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತಾದಲ್ಲಿ ಲಾಸ್ಟ್ ಶ್ಲೋಕದಲ್ಲಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವಾನೀತಿರ್ ಮತಿರ್ಮಮ. ಎಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ಏನಿರುತ್ತೆ? ತತ್ರ ಶ್ರೀ ಅಂದ್ರೆ ಏನು? ಶ್ರೀ ಸಂಪತ್ತು. ಶ್ರೀ ಇರುತ್ತೆ ಆಟೋಮೆಟಿಕಲಿ. ಯಾಕೆಂದ್ರೆ ಕೃಷ್ಣ ಇದ್ರೆ, ನಾರಾಯಣ ಇದ್ರೆ ಯಾರು ಇರ್ತಾರೆ? ನಾರಾಯಣ ಜೊತೆ ಯಾರಿರ್ತಾರೆ? ಲಕ್ಷ್ಮಿ ಇರ್ತಾರೆ. ಅಂದ್ರೆ ಕೃಷ್ಣ ಇದ್ರೆ ದುಡ್ಡು ಬರುತ್ತೆ. ಅದು ಹೇಳಲಿಕ್ಕೆ ಬೇಕಾಗಿಲ್ಲ. ಕೃಷ್ಣ ನನ್ಗೆ ದುಡ್ಡು ಕೊಡಲ್ಲ. ಕೃಷ್ಣ ಇದ್ರೆ ದುಡ್ಡು ಬರುತ್ತೆ. ಯಾಕೆಂದ್ರೆ ದುಡ್ಡು ಅಂದ್ರೆ ನಮ್ಗೆ ಸ್ವಲ್ಪ ಬೇಕು. ತತ್ರ ಶ್ರೀ ವಿಜಯ ಬರುತ್ತೆ, ಭೂತಿರ್ ನೀತಿ ಬರುತ್ತೆ, ಮತಿರ್ಮಮ ಅದು ಗ್ಯಾರಂಟಿ. ನಮ್ಗಿದೆಲ್ಲ ಬೇಕು. ಅದಕ್ಕಿಂತ ಮೇಲೆ ವಿಷಯ ಏನ್ ಬರುತ್ತೆ ನಮ್ಮ ಹತ್ರ? ಕೃಷ್ಣ ನಮ್ಮ ಹತ್ರ ಇದ್ರೆ ನಮ್ಮ ಹೃದಯದಲ್ಲಿ ಪ್ರೀತಿ ಬರುತ್ತೆ. ಭಗವಂತರ ಪತ್ತಿ ಏನ್ ಬರುತ್ತೆ? ಪ್ರೀತಿ, ಪ್ರೇಮ ಬರಬೇಕು ನಮ್ಗೆ ಕೃಷ್ಣ. ಅದು ನಮ್ದು ಜೀವನದ ಲಕ್ಷ್ಯ. ಸೊ ನಾವು ಆ ಪ್ರಥಮ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ಮುಂಚೆ ಹೋಗೋಣ. ಎಲ್ಲರೂ ಈ ಶ್ಲೋಕವನ್ನು ರಿಪೀಟ್ ಮಾಡಿ. ಇದು ಪ್ರಥಮ ಅಧ್ಯಾಯದಿಂದ ಪ್ರಥಮ ಶ್ಲೋಕ. ಎಲ್ಲರೂ ರಿಪೀಟ್ ಮಾಡಬೇಕು. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಜುತ್ಸವಃ
ಮಾಮಕಾಃ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ ಕಿಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವಿಕಾಸ ಸ್ವಾಮಿನಿತಿ ನಾಮಿನೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಜುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿ ನಂತರ ಏನು ಮಾಡಿದರು? ಹರೇ ಕೃಷ್ಣ. ಸೊ ಈ ಶ್ಲೋಕ ಪ್ರಥಮ ಶ್ಲೋಕ ಭಗವದ್ಗೀತದಲ್ಲಿ 700 ಶ್ಲೋಕ ಇದೆ. ಅದರಲ್ಲಿ ಇದು ಫಸ್ಟ್ ನಂಬರ್ 1 ಶ್ಲೋಕ. ನೆಕ್ಸ್ಟ್ ಕ್ಲಾಸಲ್ಲಿ ಹೋಮ್ವರ್ಕ್ ಎಲ್ಲರಿಗೆ ಈ ಶ್ಲೋಕ ಭಯ ಹಾಟ್ ಆಗ್ಬೇಕು. ಮಾಡ್ತೀರಾ? ಮಾಡ್ಬೋದಾ? ಕಷ್ಟನಾ? ಭಯ ಹಾಟ್ ಆಗ್ಬೋದಾ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಜುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ಮಾಡ್ಬೋದಲ್ಲ? ಒಂದು ವಾರ ಇದೆ ಟೈಮ್. ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಿ? ಕೈ ಮೇಲೆ ಮಾಡಿ ನೋಡೋಣ. ಸೂಪರ್ ಸೂಪರ್. ನೀವು ಎಲ್ಲ ಮಾಡಬೇಕು, ಕೈ ಮೇಲೆ ಎಲ್ಲ ಮಾಡ್ಬೇಕು. ನಿಮ್ಗೆ ಆಪ್ಷನ್ ಇಲ್ಲ. ನಿಮ್ದೇನು ಕೈ 2 ಕೈ ಮೇಲೆ ಮಾಡಬೇಕು. ನಿಮ್ಗೇನೆ ಫಸ್ಟ್ ಕ್ವೆಶ್ಚನ್ ನಂದು. ನೀವೇ ಆರ್ಗನೈಸರ್, ನೀವೇ ಫಸ್ಟ್ ಹೇಳ್ಬೇಕು. ಅಂದ್ರೆ ನಿಮ್ಗೆ ಇದಕ್ಕೆ ಒಂದು ಟೆಕ್ನಿಕ್ ಹೇಳ್ಬಿಡ್ತೀನಿ ಹೇಗೆ ಮಾಡೋದು ಅಂತ. ಯಾಕೆಂದ್ರೆ ಈಸಿ ಆಗುತ್ತೆ. ಪ್ರತಿ ದಿವಸ 11 ಸರಿ ಹೇಳ್ಬೇಕು ಈ ಮಂತ್ರ, ಈ ಶ್ಲೋಕನ. ಧೃತರಾಷ್ಟ್ರ ವಾಚ ಫಸ್ಟ್ ಅಲ್ಲಿ 2-3 ಟೈಮ್ಸ್ ಸ್ವಲ್ಪ ಕಷ್ಟ ಆಗ್ಬೋದು. 11 ಸರಿ ಡೈಲಿ. ಅಂದ್ರೆ ಎಷ್ಟು ದಿನ ಇದೆ? 7 ದಿನ ಇದೆ. 7 ದಿನ ಇಂಟು 11 ಸರಿ 7 ದಿನ. ಅಂದ್ರೆ ಮತ್ತೆ ನಿಮ್ಗೆ ಏನಂದ್ರೆ ಮನಸ್ಸಲ್ಲಿ ಆತ್ಮದಲ್ಲಿ ಹೋಗ್ಬಿಡುತ್ತೆ ಅದು. ಮತ್ತೆ ನೀವೊಂದು ಸಾಯೋಕ್ ಮುಂಚೆ ಕೇಳಿದ್ರೆ ಆ ಶ್ಲೋಕ ಗುರುಗಳು ಹೇಳಿದ್ರಲ್ಲ, ಅಂದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಜುತ್ಸವ ಮಾಮಕಾಃ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ಓಕೆ, ನೆನಪು ಬರ್ಬೇಕು ಆ ದಿವಸ. ಕೃಷ್ಣನ ನೆನಪು ಬರ್ಬೇಕು. ಹಣ ಅಲ್ಲ, ದುಡ್ಡಲ್ಲ, ಹೆಸರಲ್ಲ, ಹೆಂಡತಿ ಅಲ್ಲ, ಬರ್ಬಾರ್ದು. ಒಂದೇ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಏನದು? ಅಂತೆ ನಾರಾಯಣ ಸ್ಮೃತಿ. ಅಂತೆ ನಾರಾಯಣ ಕೃಷ್ಣ. ಅದು ಬರ್ಲಿಲ್ಲ ಅಂದ್ರೆ ಎಲ್ಲ ನಮ್ಮ ಜೀವನದ ಕಷ್ಟ ಎಲ್ಲ ಶ್ರಮ ಏವಹಿ ಕೇವಲಂ, ಎಲ್ಲ ವೇಸ್ಟ್ ಆಯ್ತು ಜೀವನ. ಮಾನವ ಜನ್ಮ ನಮ್ಗೆ ಭಗವಂತರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಾವು ಈ ಜೀವನದಲ್ಲಿ ಕೃಷ್ಣನ ನೆನಪು ಮಾಡಿ 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 ಆ ಸಮಯ ಆ ಮೃತ್ಯು ಸಮಯ ಬಂದ ಆ ಸಮಯದಲ್ಲಿ ನಾವು ಕೃಷ್ಣನಿಗೆ ನೆನಪು ಮಾಡ್ಬೇಕು. ಪ್ರಾಕ್ಟೀಸ್. ಈ ಜೀವನ ಪ್ರಾಕ್ಟೀಸ್. ನಮ್ಗೆ ದುಡ್ಡು ಮಾಡ್ಲಿಕ್ಕೆ ಅಲ್ಲ ಭಗವಂತ ಕೊಟ್ಟಿದ್ದು ಜೀವನ. ಭಗವದ್ಗೀತಾ ಧೃತರಾಷ್ಟ್ರ ಮುಖದಿಂದ ಪ್ರಾರಂಭವಾಗುತ್ತಾ ಇದೆ. ಯಾರ ಮುಖದಿಂದ? ಇದೇನು ಆಶ್ಚರ್ಯ! ಭಗವದ್ಗೀತೆ ಅದಲ್ಲ ಇದು ಭಗವದ್ಗೀತೆ, ಕೃಷ್ಣನ್ ಪುಸ್ತಕ. ಇದು ಕೃಷ್ಣ ಹೇಳಿದ್ದಂತ ಒಂದು ಹಾಡಿದು ಗೀತಾ. ಬಟ್ ಯಾರು ಮಾಡ್ತಾ ಇದ್ದಾರೆ? ಧೃತರಾಷ್ಟ್ರ ಮಾಡ್ತಾ ಇದ್ದಾನೆ. ಯಾರು ಮಾಡ್ತಾ ಇದ್ದಾರೆ? ಧೃತರಾಷ್ಟ್ರ. ಏನು ಅವನ ಸ್ಪೆಷಾಲಿಟಿ ಏನು? ಧೃತರಾಷ್ಟ್ರ ಅವನಿಗೊಂದು ಸ್ಪೆಷಲ್ ಅವನೊಂದು ವಿಶೇಷವಾದ ಒಂದು ವ್ಯಕ್ತಿ. ಏನು ಆ ವಿಶೇಷತೆ ಧೃತರಾಷ್ಟ್ರದಲ್ಲಿ? ಕುರುಡ. ಕೌರವ ಅಲ್ಲ, ಕುರುಡ. ಕೌರವ ಕರೆಕ್ಟೇ, ಕುರುವಂಶದ ಮೇನ್ ಪರ್ಸನ್. ಬಟ್ ಅವನದೊಂದು ವಿಶೇಷವಾದ ಗುಣ ಏನಂದ್ರೆ ಅವನಿಗೆ ಕಣ್ಣೇ ಇಲ್ಲ, ಕುರುಡ. ಅವನು ಈಗ ಕುರುಡ ಆಗಲಿಲ್ಲ, ಅವನು ಹುಟ್ಟಿದ್ದಿಂತಾನೆ ಕುರುಡನೇ. ಅವನು ಹುಟ್ಟೋದಿಂತಾನೆ ಅವನಿಗೆ ಕುರುಡತ್ವ ಬಂದಿದೆ. ಅದು ಕೆಲವರು ಕುರುಡ ಮತ್ತೆ ಆಗ್ಬಿಡ್ತಾರೆ, ಕಣ್ಣಲ್ಲಿ ಏನದೋ ಆಕ್ಸಿಡೆಂಟ್ ಆಗ್ಬಿಟ್ರೆ ಕುರುಡ ಆಗ್ಬೋದು. ಬಟ್ ಇವನು ಒಬ್ಬ ಕುರುಡ. ಇವನು ಏನು? ಧೃತರಾಷ್ಟ್ರ ಯಾರು? ಕುರುಡ ಅಂದ್ರೆ ಅಂಧ, ಏನು ಕಾಣಲ್ಲ.
ಆ ಒಂದು ಧೃತರಾಷ್ಟ್ರ ಈ ಭಗವದ್ಗೀತೆಯ ಪ್ರಾರಂಭವ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಇದೊಂದು ವಿಶೇಷವಾದ ಒಂದು ಸಂಘಟನೆ ಇದು. ಯಾಕೆಂದ್ರೆ ಭಗವದ್ಗೀತಾ ಕೃಷ್ಣ ಹೇಳ್ಬೇಕಾಗಿತ್ತಲ್ಲ. ಏನಾದ್ರೂ ವಿಶೇಷವಾದ ಕಾರ್ಯ ಇದ್ರೆ ನಾವೇನ್ ಮಾಡ್ತೀವಿ, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀವಿ, ಒಂದು ಎಕ್ಸಿಬಿಷನ್, ಏನೊಂದು ಕಲ್ಚರಲ್ ಫಂಕ್ಷನ್ ಏನೋ ಮಾಡಿ, ಒಂದು ಹಬ್ಬ ಬಂತು, ಕೋಲ ನೇಮ ಏನೋ ಬಂತು, ನಾವು ಯಾರು ಕರಿತೀವಿ, ನಾವು ಒಬ್ಬ ಒಂದು ಮಹತ್ವಪೂರ್ಣವಾದ ಒಂದು ವ್ಯಕ್ತಿ VIP ಕರಿತೀವಿ ನಾವು. ಆ ಪ್ರೋಗ್ರಾಮ್ಗೆ ಕರೀದ್ದು ಏನ್ ಮಾಡಿಸ್ತೀವಿ, ಅದು ಇನಾಗ್ರೇಷನ್ ಮಾಡಿಸ್ತೀವಿ. ಅದೇ ತರ ಭಗವದ್ಗೀತಾ ಇನಾಗ್ರೇಷನ್ ಯಾರು ಮಾಡ್ತಾ ಇದ್ದಾರೆ? ಯಾರು ಧೃತರಾಷ್ಟ್ರ ಒಂದು ಕುರುಡಗೆ ಆ ಒಂದು ರಿಬ್ಬನ್ ಕಟ್ಟಿಂಗ್ ಪ್ರೋಗ್ರಾಮ್ಗೆ, ಇನಾಗ್ರೇಷನ್ಗೆ ಭಗವಂತ ಮಾಡಿದಾನೆ. ಕುರುಡ ಭಗವದ್ಗೀತಾ ಕುರುಡ ಹೇಳೋದೇನು ಅಂದ್ರೆ, ಭಗವದ್ಗೀತಾ ಕುರುಡರ್ಗ ಪುಸ್ತಕ ಹೌದಾ ಅಲ್ವಾ? ನೀವೆಲ್ಲ ಕುರುಡ್ರ ಇಲ್ಲಿ ಭಗವದ್ಗೀತಾ ಕೇಳಲಿಕ್ಕೆ ಬಂದಿದ್ದೀರಿ? ಯಾಕೆಂದ್ರೆ ಕುರುಡ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಆಕ್ಚುಲಿ ನೋಡಿದ್ರೆ ಭಗವದ್ಗೀತಾ ಕುರುಡರಿಗೆ. ಭಗವದ್ಗೀತೆ ಯಾರಿಗೆ? ಕುರುಡರಿಗೇನೆ. ನಮ್ಮ ತರ ನಾವೆಲ್ಲ ಕುರುಡರುವೆ. ಏನ್ ಪ್ರಭು ಈ ತರ ಹೇಳ್ತಾ ಇದ್ದೀರಿ ನೀವು? ನಿಮ್ ಕ್ಲಾಸ್ಗೆ ಬಂದ್ರೆ ನಮ್ ಕುರುಡಂತ ಹೇಳ್ತೀರಿ, ನಮ್ಗೆ ಕಣ್ಣೆಲ್ಲ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ, ನೀವು ಅಲ್ಲಿ ಕೂತ್ಕೊಂಡಿದ್ದೀರಿ, ನೀವು ಈ ತರ ಒಂದು ಡ್ರೆಸ್ ಹಾಕೊಂಡಿದ್ದೀರಿ, ನಮ್ಗೆಲ್ಲ ಗೊತ್ತಾಗ್ತಾ ಇದೆ, ಬಟ್ ನೀವೇನ್ ನಮ್ಗೆ ಕುರುಡರ್ ಅಂತ ಹೇಳ್ತಾ ಇದ್ದೀರಿ? ನೀವು ಕುರುಡ ಕಾಣ್ತಾ ಇದ್ದೇನಾ? ನಾನೇನು ನೋಡಿದರೆ ಎಲ್ಲರಿಗೂ ಕಾಣ್ತಾ, ಬಟ್ ಭಗವದ್ಗೀತೆ ಮಾತ್ರ ಈ ಪುಸ್ತಕ ಕುರುಡರಿಗೆ. ಅದಕ್ಕೆ ಈ ತರ ಸ್ಟಾರ್ಟ್ ಆಗಿದೆ. ಅಜ್ಞಾನದಿಂದ ನಮ್ಗೆ, ಅಜ್ಞಾನ ಅಂದ್ರೆ ಅಂಧಕಾರ, ನಮ್ಗೆ ಕುರುಡ ಅಂದ್ರೆ ಕಣ್ಣಿಲ್ಲ ಅಂದ್ರೆ ಅಲ್ಲ, ಅಜ್ಞಾನ ಇದ್ರೆ ಅದು ಏನಾಗುತ್ತೆ? ಅಜ್ಞಾನ ಅಂದ್ರೆ ಕುರುಡತ್ವ. ಆಯ್ತಾ? ಅಜ್ಞಾನ ಅಂದ್ರೆ ಗೊತ್ತಿಲ್ಲ, ಕೃಷ್ಣನ್ ಬಗ್ಗೆ ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್, ಸೈನ್ಸ್, ಫಿಸಿಕ್ಸ್, ಮೊಬೈಲ್ ಎಲ್ಲ ಗೊತ್ತಿದೆ, ಕೃಷ್ಣನ್ ಬಗ್ಗೆ ಮಾತ್ರ ನಮ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ನೀವೆಲ್ಲ ಏನು ಕುರುಡ್ರು ನಾವು. ಯಾಕೆಂದ್ರೆ ಕೃಷ್ಣನ್ ಕಾಣಬೇಕು. ನಮ್ಮ ಉದಾಹರಣೆಗೆ ನೋಡಿ, ನಾವು ಏನ್ ಮಾಡ್ತೀವಿ ಗೊತ್ತಾ? ನಮ್ಮ ಜೀವನದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ನಮ್ಮ ಕಣ್ಣು ಎಷ್ಟು ಪಾಪ ಮಾಡುತ್ತೆ ಅಂದ್ರೆ, ನಮ್ಮ ಕಣ್ಣಿದೆ ಅಲ್ಲ, ನಮ್ಮ ಕಣ್ಣು ಜೀವನದಲ್ಲಿ ಎಲ್ಲ ವಿಷಯ ನೋಡುತ್ತೆ. ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ಗಾಡಿಯಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತೀವಿ, ಕಣ್ಣ ಮೇಲೆ ಏನ್ ಹೋಗುತ್ತೆ? ಒಳಗಡೆ ಧೂಳು ಹೋಗುತ್ತೆ ಅಲ್ಲ. ಸಮಟೈಮ್ಸ್ ರೋಡ್ ಮೇಲೆ ಧೂಳು ಬರುತ್ತೆ, ಗಾಡಿ ಹೋಗಿದ್ರೆ ಧೂಳು ಬಂದು ಕಣ್ಣ ಮೇಲೆ. ನಿಮ್ ವೈಫ್ ಕರೀರಿ ಪಾಪ, ಬರ್ಲಿ ಪರವಾಗಿ, ಎಷ್ಟು ಹೊತ್ತು ಅಲ್ಲಿ, ಓಕೆ ಬಾ. ಸೊ ಧೂಳು ಅಂದ್ರೆ ಕಣ್ಣು ಒಳಗೆ ಹೋಗಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ. ಆದ್ರೂ ಕಣ್ಣಿಗೆ ಯಾರಾದ್ರೂ ರಕ್ಷಣೆ ಮಾಡ್ತಾರಾ? ಯಾರು ಮಾಡ್ತಾರೆ ಕಣ್ಣಿಗೆ ರಕ್ಷಣೆ? ಕಣ್ಣಲ್ಲಿ ಧೂಳು ಹೋದ್ರೆ, ಪರವಾಗಿಲ್ಲ, ಕಣ್ಣಲ್ಲಿ ಧೂಳು ಹೋದ್ರೆ ಕಣ್ಣಿಗೆ ರಕ್ಷಣೆ ಯಾರು ಮಾಡ್ತಾರೆ? ರೆಪ್ಪೆ ಮಾಡ್ಬೇಕಲ್ಲ, ಅದೇ ಮಾಡುತ್ತೆ, ಅದು ಆಟೋಮೆಟಿಕ್ ಆಗಿ ಮಾಡುತ್ತೆ. ಅಂದ್ರೆ ಆ ಧೂಳು ಬಂದ್ರೆ ಕಣ್ಣು ಆಟೋಮೆಟಿಕ್ ಕ್ಲೋಸ್ ಆಗಿಬಿಡುತ್ತೆ. ರೆಪ್ಪೆ ಏನ್ ಮಾಡುತ್ತೆ? ಆ ಒಂದು ಕಣ್ಣಿಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಕರೆಕ್ಟ್ ಅಲ್ವಾ? ನಿಮ್ ಕಣ್ಣಲ್ಲಿ ಧೂಳು ಬಿದ್ದಿದೆನಾ? ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ ಕಣ್ಣೇನಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ, ಹೌದಲ್ವಾ? ಇಷ್ಟೊಂದು ಮಾಡಿದ್ರು ನಾವು ಎಲ್ಲ ಪ್ರಪಂಚದಲ್ಲಿ ಎಲ್ಲ ವಿಷಯ ನೋಡ್ತೀವಿ, ಬಟ್ ನಾವು ಒಂದೇ ಒಂದು ವಿಷಯ ನೋಡಲ್ಲ ನಮ್ಮ ಜೀವನದಲ್ಲಿ. ಏನದು? ಏನ್ ನೋಡಲ್ಲ? ಒಂದು ವಿಷಯ ನೋಡಲ್ಲ. ನಮ್ಮ ಜೀವನದಲ್ಲಿ ಎಲ್ಲ ನೋಡ್ತೀವಿ, ನಮ್ಮ ಕಣ್ಣೆರೆಪ್ಪೆ ನೋಡಲ್ಲ. ನೋಡಿದ್ರೆ ನಿಮ್ ಕಣ್ಣಿಗೆ ಅತಿ ಸಮೀಪವಾದ ಇದ್ದ ವಿಷಯ ಏನು? ಕಣ್ರೆಪ್ಪೆನೆ. ಅದಕ್ಕಿಂತ ಸಮೀಪವಾದ ಯಾವ್ದು ವಿಷಯ ಇದೇನಾ? ಕಣ್ರೆಪ್ಪೆಗಿಂತ ನಮ್ಗೆ ಸಮೀಪವಾದ ವಿಷಯ ಇದೇನಾ ಕಣ್ಣಿಗೆ? ಏನಿದೆ. ಅದೇ ತರ ನಮ್ಮ ಆತ್ಮಗೆ ಅತಿ ಸಮೀಪವಾಗಿದ್ದಂತ ಕೃಷ್ಣನೇ ನಾವು ಯಾವಾಗಲೂ ನೋಡಿಲ್ಲ. ಅಂದ್ರೆ ನಾವೇನಾಗ್ಬೇಕೀಗ? ಆನ್ಸರ್ ಕರೆಕ್ಟ್ ಕೊಟ್ಟಿದ್ದೀವಿ. ನಾವೇನಾಗ್ಬೇಕು? ಕುರುಡರು, ನಿಜವಾದ ಕುರುಡರು. ಯಾಕೆಂದ್ರೆ ಎಲ್ಲ ಶರೀರ ನೋಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ, ಬಟ್ ನಮ್ಮ ಹತ್ರ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಕೃಷ್ಣ ಹೇಳ್ತಾ ಇದ್ದಾನೆ, ಸಹೃದಂ ಸರ್ವಭೂತಾನಾಂ. ಎಲ್ಲ ಜೀವಗಳಲ್ಲಿ ಹೃದಯ ಜೊತೆ, ಆತ್ಮ ಜೊತೆ ಯಾರಿದ್ದಾರೆ? ಕೃಷ್ಣ ಇದ್ದಾನೆ. ಬಟ್ ಆ ಒಂದು ಕೃಷ್ಣನೇ ಮಾತ್ರ ನಾವು ನೋಡಲ್ಲ, ನಾವು ಕುರುಡರು. ಅಂತರಂಗದಲ್ಲಿ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡು. ನಾವು ಎಲ್ಲ ಹುಟ್ಟು ಕುರುಡರು. ಅದಕ್ಕೆ ಈ ಒಂದು ಭಗವದ್ಗೀತಾ ಕೃಷ್ಣ ಯಾಕೆ ಕೊಟ್ಟಿದ್ದಾನೆ? ನಮ್ ಕುರುಡತ್ವ ಹೋಗ್ಬೇಕು.
ಭಗವದ್ಗೀತಾದಿಂದ ಮಾರ್ಗದರ್ಶನ ಬರಬೇಕು, ಗೊತ್ತಾಗ್ಬೇಕು ವಿಷಯ ಏನ್ ಗೊತ್ತಾಗ್ಬೇಕು ನಮ್ಗೆ? ಕೃಷ್ಣನ್ ಬಗ್ಗೆ ಗೊತ್ತಾಗ್ಬೇಕು. ಕೃಷ್ಣನ್ ಹೇಗೆ ನೋಡೋದಂತ ಒಂದು ಮನಸ್ಸಲ್ಲಿ ಒಂದು ಇದು ಬರ್ಬೇಕು, ಐಡಿಯಾ ಬರ್ಬೇಕು. ಕೃಷ್ಣನ್ ನೋಡ್ಬೇಕು, ನನಗೆ ಅಷ್ಟೊಂದು ಪ್ರೀತಿ ಮಾಡುವಂತ ಕೃಷ್ಣನಿಗೆ ನಾನು ನೋಡ್ಲಿಲ್ಲ ಅಂದ್ರೆ ನನ್ನ ಜೀವನನೇ ವ್ಯರ್ಥ. ಎಲ್ಲ ವಿಷಯ ನೋಡ್ತಾ ಇದ್ದೀನಿ, ಬಟ್ ಅತಿ ಸಮೀಪವಾದಂತ ಕೃಷ್ಣನ್ಗೆ ನೋಡ್ಬೇಕು. ಅದಕ್ಕೆ ಈ ಪುಸ್ತಕ ಯಾರಿಗೆ? ನಮ್ ತರ ಕುರುಡ್ರಿಗೆ. ನಾವು ಕುರುಡ್ರೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಕಣ್ಣಿದ್ದು ಕುರುಡ್ರು. ಕಣ್ಣಂದ್ರೆ ಇದು ನೋಡೋದಲ್ಲ, ಕಣ್ಣಂದ್ರೆ ಆ ಅಜ್ಞಾನ ಹೋಗ್ಬೇಕು. ನಮ್ಮ ಅಜ್ಞಾನ, ನಮ್ಮ ಹೃದಯದಲ್ಲಿದ್ದ ಅಜ್ಞಾನ ಹೋದ್ರೆ ಕಣ್ಣಿಂದ ಸ್ಪಷ್ಟವಾಗಿ ನೋಡ್ಬೋದು. ಈಗ ಎಲ್ಲ ನಮ್ಗೆ ಏನ್ ಕಾಣುತ್ತೆ? ಈಗ ಜಾಸ್ತಿ ಕೃಷ್ಣ ಕಾಣಲ್ಲ, ದುಡ್ಡು, ಹೆಸರು, ನಮ್ಮ ಸೌಂದರ್ಯ, ಅಂದ್ರೆ ಭೌತಿಕ ವಿಷಯಗಳೆಲ್ಲ ಕಾಣುತ್ತೆ. ಅದರಿಂದ ನಮ್ಗೆ ಯಾವ ಸುಖ ಇಲ್ಲ. ಕೃಷ್ಣ ಇಲ್ಲ ಅಂದ್ರೆ ಸುಖವೇ ಇಲ್ಲ. ಕೃಷ್ಣ ಕಾಣಲಿಲ್ಲ ಅಂದ್ರೆ ನೀವು ಕುರುಡರಾದ್ಮೇಲೆ ನಿಮ್ಗೆ ಸುಖ ಬರುತ್ತಾ? ಅಯ್ಯೋ, ಕುರುಡರಿಗೆ ಏನಾಗುತ್ತೆ, ಏನ್ ಗೊತ್ತಾಗಲ್ಲ ಅವನ್ಗೆ ಜೀವನ. ಸೊ ಈ ಒಂದು ಧೃತರಾಷ್ಟ್ರ ಯಾಕೆ ಇನಾಗ್ರೇಟ್ ಮಾಡ್ತೇನೆಂದ್ರೆ, ಆ ಒಂದು ಕುರುಡತ್ವ ಅಂದ್ರೆ ನಮ್ಗೆ ಯಾವುದೊಂದು ಪ್ರತಿನಿಧಿ. ಗೋಪಾಲ ಆಗಲ್ಲ, ಗೋಪಾಲನಿಗೆ ಆಗಲ್ಲ. ಗೋಪಾಲ ಹೇಳ್ತಾನೆ ಭಗವದ್ಗೀತಾ, ಕೇಳಲ್ಲ ಅವನು. ಗೋಪಾಲನಿಗೆ ಹೇಳೋದು ಮತ್ತೆ ಗೊತ್ತು, ಕೇಳೋದು ಗೊತ್ತಿಲ್ಲ. 45 ನಿಮಿಷದಲ್ಲಿ ಖತಮ್ ಮಾಡಿಬಿಟ್ಟಿದ್ದಾನೆ ಭಗವದ್ಗೀತಾ ಗೋಪಾಲ ಕೃಷ್ಣ. 45 ಮಿನಿಟ್ಸ್ ಯುದ್ಧದ ಮುಂಚೆ. ಸೊ ಏನು? ಧೃತರಾಷ್ಟ್ರ ಉವಾಚ, ಆ ಒಂದು ಕುರುಡನು ಹೇಳ್ತಾ ಇದ್ದಾನೆ ಈ ಒಂದು ವಿಷಯ ಭಗವದ್ಗೀತೆ. ಸೊ ನಾವು ಅರ್ಥ ಮಾಡ್ಕೋಬೇಕು ಭಗವದ್ಗೀತೆ ಯಾಕೆ ಓದ್ಬೇಕು. ನಮ್ಮ ಅಂಧತ್ವ ಹೋಗ್ಬೇಕು, ನಮ್ಮ ಕುರುಡತ್ವ ಹೋಗ್ಬೇಕಂದ್ರೆ ಭಗವದ್ಗೀತಾ ಬೇಕು. ಮಕ್ಕಳಿಗೆ ಅಲ್ಲ ಭಗವದ್ಗೀತಾ. ಕೃಷ್ಣ ಅರ್ಜುನ ಮಕ್ಕಳ ಸಣ್ಣ ಮಗುವ ಎಲ್ಲ ತಾಯಿ ತಂದೆ ಎಲ್ಲ ಮಕ್ಕಳಿಗೆ ಇಲ್ಲಿ ಬಿಡ್ತಾ ಇದ್ದಾರೆ, ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ. ತಾಯಿ ತಂದೆಗೆ ಬೇಕು, ಕುರುಡತ್ವ ಅವ್ರಿಗಿದೆ ಜಾಸ್ತಿ ಮಕ್ಕಳಿಂದ. ಕ್ಲಾಸಲ್ಲಿ ಯಾರಿರ್ಬೇಕು ಜಾಸ್ತಿ? ತಾಯಿ ತಂದೆ ಇರ್ಬೇಕು, ಅವರಿಗೆ ಬೇಕು. ಮುದುಕರಲ್ಲ ಇಲ್ಲಿ ನಮ್ಗೆ ಬೇಕಾದಿದ್ದಂತ, ಮುದುಕರಿಗೂ ಬೇಕು, ವಯಸ್ಸದವ್ರಿಗೂ ಬೇಕು. ಬಟ್ ಈ ಜವಾನರಿಗೆ, ಅರ್ಜುನ ಹೇಗಿದ್ದ? ಯೌವನ ಅಂದ್ರೆ ಅವನು ಕ್ಷತ್ರಿಯ, ಅವನಿಗೆ ಬೇಕಾಗಿತ್ತು ಆ ದಿವಸ ಭಗವದ್ಗೀತೆ ಬೇಕಾಗಿತ್ತು. ನಮ್ಗೆ ಜೀವನದಲ್ಲಿ ಎಷ್ಟು ಸಂಘರ್ಷ ಇದೆ ಈಗ, ಆ ಸಂಘರ್ಷದಲ್ಲಿ ನಾವು ವಿಜಯ ಆಗ್ಬೇಕಂದ್ರೆ ನಮ್ಗೆ ಭಗವದ್ಗೀತಾ ಬೇಕು. ಮನೆಯಲ್ಲಿ ಕೂತ್ಕೊಂಡು ಸಂಡೇ ಮಲಗಿದ್ರೆ ಏನಾಗಲ್ಲ ಲೈಫಲ್ಲಿ. ಸೊ ಧೃತರಾಷ್ಟ್ರ ಕುರುಡನು, ನಾವು ಕುರುಡರು. ನಮ್ಗೆ ಕೃಷ್ಣ ಈ ಒಂದು ಉಪನ್ಯಾಸ ಕೊಟ್ಟು, ನಮ್ಗೆ ಈ ಒಂದು ಪ್ರವಚನ ಕೊಟ್ಟು, ನಮ್ಗೆ ನಮ್ಮ ಅಂಧತ್ವನು ಅವನು ನಾಶ ಮಾಡ್ತಾ ಇದ್ದಾನೆ. ನಾಶಯಾಮಿ ಆತ್ಮಭಾವಸ್ತು ಜ್ಞಾನ ದೀಪೇನ ಭಾಸ್ವತಃ. ನಮ್ಮ ಹೃದಯದಲ್ಲಿ ಏನಾಗ್ಬೇಕು? ಜ್ಞಾನ ದೀಪ ಬರಬೇಕು. ದೀಪ ಈಗ ಏನಿದೆ? ಅಂಧಕಾರ ಇದೆ. ಅಂಧಕಾರದಿಂದ ನಾವು ತುಂಬಾ ಸ್ಮಾರ್ಟ್ ಆಗಿ ಏನೇನೋ ಥಿಂಕ್ ಮಾಡ್ತಾ ಇದ್ದೀವಿ. ಅಯ್ಯೋ ಇದು ಅದು ಮಾಡ್ತೀನಿ, ಇದು ಮಾಡ್ತೀನಿ ಎಲ್ಲ. ಕೃಷ್ಣ ಇಲ್ಲ ಅಂದ್ರೆ ಜೀವನ ವ್ಯರ್ಥ. ಬೇರೆ ಎಲ್ಲ ಬರುತ್ತೆ. ಸೊ ಆ ತರ ಈ ಕೃಷ್ಣ ಭಗವದ್ಗೀತೆ ಇನಾಗ್ರೇಷನ್ ಯಾರು ಮಾಡ್ತಾ ಇದ್ದಾರೆ? ಒಂದು ಧೃತರಾಷ್ಟ್ರ ಮಾಡ್ತಾರೆ. ಅವನೇನು ದೊಡ್ಡ ರಾಜ, ಬಟ್ ಹುಟ್ಟಿದಿಂದ ಅವನು ಕುರುಡ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲ ಕುರುಡರು, ನಾವೆಲ್ಲ ಈ ಪ್ರಪಂಚದಲ್ಲಿದ್ದ ಎಲ್ಲ ಕುರುಡರಿಗೆ ತಗೊಳ್ಳಿ, ಭಗವದ್ಗೀತಾ ತಗೊಳ್ಳಿ, ನಿಮ್ಗೆ ಅಂಧಕಾರ ನಾಶ ಮಾಡ್ತೀನಿ, ನಾನ್ ಮಾಡ್ತೀನಿ. ಜ್ಞಾನ ದೀಪೇನ ಭಾಸ್ವತಃ. ಸೊ ಮಹಾಭಾರತಕ್ಕೆ ಮುಂಚೆ ಕೃಷ್ಣ ಧೃತರಾಷ್ಟ್ರ ಹತ್ರ ಬಂದು ಹೇಳ್ತಾನೆ, ಧೃತರಾಷ್ಟ್ರ ನೀನ್ ಕುರುಡಲ್ಲ, 100 ಜನ ಮಕ್ಕಳು ಯುದ್ಧ ಹೋಗ್ತಾ ಇದ್ದಾರಲ್ಲ, ಮತ್ತೇನ್ ಮಾಡೋಣ? ನೋಡ್ತೀಯಾ? ಲೈವ್ ಟೆಲಿಕಾಸ್ಟ್ ನೋಡ್ತೀಯಾ? ಕಣ್ಣು ಕೊಡ್ತೀನಿ ನಿನ್ಗೆ, ಸ್ಪೆಷಲ್ ದಿವ್ಯ ದೃಷ್ಟಿ ಕೊಡ್ತೀನಿ, ನೋಡ್ತೀಯಾ ಅಂತ ಕೇಳ್ತಾರೆ. ಧೃತರಾಷ್ಟ್ರ ತುಂಬಾ ಇಂಟೆಲಿಜೆಂಟ್, ಅವನು ಸಾಧಾರಣ ಅಲ್ಲ. ಕೆಲವರು ಕುರುಡರು ಇರ್ತಾರೆ, ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಜನರಲ್ಲಿ ಕುರುಡರ ಕಿವಿ ಇಲ್ಲದವರು, ಅವರಿಗೆ ಬೇರೆ ಒಂದು ಶಕ್ತಿ ಇರುತ್ತೆ. ಅದೇ ತರ ಧೃತರಾಷ್ಟ್ರ ತುಂಬಾ ಇಂಟೆಲಿಜೆಂಟ್. ಧೃತರಾಷ್ಟ್ರ ಅಂದ್ರೆ ಹೆಸರು ಅರ್ಥ ಏನ್ ಗೊತ್ತಾ? ಧೃತ ರಾಷ್ಟ್ರ. ರಾಷ್ಟ್ರ ಅಂದ್ರೆ ಏನು? ಭೂಮಂಡ ಅಂದ್ರೆ ರಾಜ್ಯ, ರಾಷ್ಟ್ರ.
ಧೃತ ಅಂದ್ರೆ ಯಾರಿಗೆ ತನ್ನ ರಾಷ್ಟ್ರ ಮೇಲೆ ಆಸಕ್ತಿ ಇದೆ. ಆಸಕ್ತಿ ಅಂದ್ರೆ ಏನು? ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಅಂದ್ರೆ ಏನು ಕನ್ನಡದಲ್ಲಿ? ಆಸಕ್ತಿ. ಮತ್ತೆ ಏನ್ ಹೇಳ್ತಾರೆ? ನಮ್ಗೆ ಯಾವಾಗನೂ ಅಟ್ಯಾಚ್ಮೆಂಟ್ ಇರುತ್ತೆ ದುಡ್ಡು ಮೇಲೆ. ದುಡ್ಡು, ನನ್ ದುಡ್ಡು ನನ್ಗೆ ಬೇಕು, ನನ್ನ ಹೆಸರು. ಆಕರ್ಷಣೆ. ಆಕರ್ಷಣೆ ಅಂತ ಹೇಳಿ ಯಾರು ಹೇಳಿದ್ರು? ಆಕರ್ಷಣೆ. ಆಕರ್ಷಣೆ. ಮತ್ತೆ ಅದು ಸ್ವಾರ್ಥ. ಸ್ವಾರ್ಥದಿಂದ ಲೋಭ, ನನ್ಗೆ ಬೇಕು. ಧೃತರಾಷ್ಟ್ರ, ಇವನಿಗೆ ಧೃತರಾಷ್ಟ್ರನಿಗೆ ಏನು? ರಾಷ್ಟ್ರ ಅಂದ್ರೆ ನನ್ ರಾಷ್ಟ್ರ ಇದು, ನನ್ ಬಿಟ್ಟು ಯಾರು ಈ ರಾಷ್ಟ್ರ ಭೋಗ ಮಾಡಬಾರ್ದು, ನಂದು ಈ ರಾಷ್ಟ್ರ ಅಂದ್ರೆ ಅವನಿಗೆ ಅಟ್ಯಾಚ್ಮೆಂಟ್ ಬಿಡಲ್ಲ. ಪ್ರಾಣ ಹೋಗುತ್ತೆ ಮತ್ತೆ ರಾಷ್ಟ್ರ ಮಾತ್ರ ಬೇಕು ನನಗೆ ಅಂದ. ಅದೇ ತರ ಕೊಲೆ ಮಾಡ್ಬಿಡ್ತೀವಿ ದುಡ್ಗೋಸ್ಕರ, ಅಷ್ಟೊಂದು ಅಟ್ಯಾಚ್ಮೆಂಟ್ ದುಡ್ಡು ಅಂದ್ರೆ. ಹೌದಲ್ವಾ? ದೇಶಗೋಸ್ಕರ ಕೆಲವರು ಜೀವನ ತ್ಯಾಗ ಮಾಡ್ತಾರೆ. ಯಾಕೆಂದ್ರೆ ದೇಶ ಅಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್. ಹುಡುಗಿರಿಗೋಸ್ಕರ ಸುಸೈಡ್ ಮಾಡ್ಕೊಂಡು ಬಿಡ್ತಾರೆ ಕೆಲವರು, ಮಾಡ್ತಾರಲ್ಲ. ಯಾಕೆ? ಅಷ್ಟೊಂದು ಅಟ್ಯಾಚ್ಮೆಂಟ್, ಮೋಹ. ಮೋಹ. ಈ ಧೃತರಾಷ್ಟ್ರ ಅದೇ ತರ ಒಂದು ವ್ಯಕ್ತಿ. ಅವನಿಗೆ ರಾಷ್ಟ್ರ, ತನ್ನ ಮಕ್ಕಳು, ತನ್ನ ರಾಷ್ಟ್ರ, ತನ್ನ ದುಡ್ಡು, ತನ್ನ ಐಶ್ವರ್ಯದ ಮೇಲೆ ಅಷ್ಟೊಂದು ಅದಕ್ಕೆ ಅವನ ತಂದೆ ಏನ್ ಹೆಸರಿಟ್ರು? ಧೃತ ರಾಷ್ಟ್ರ. ಧೃತರಾಷ್ಟ್ರ ಹತ್ರ ಬಂದು ಕೃಷ್ಣ ಕೇಳ್ತಾನೆ, ಏನಪ್ಪಾ ನಿನ್ ಮಕ್ಕಳು ಯುದ್ಧ ಹೋಗ್ತಾ ಇದ್ದಾರೆ ಪಾಂಡವರ ಜೊತೆ, ಏನ್ ಮಾಡ್ಬೋದು ಈಗ? ಲೈವ್ ಟೆಲಿಕಾಸ್ಟ್ ಮಾಡ್ತೀನಿ, ನೋಡ್ತೀಯಾ ಅಂತ ಕೇಳ್ತಾನೆ ಕೃಷ್ಣ. ಧೃತರಾಷ್ಟ್ರ ಏನ್ ಹೇಳ್ತಾನೆ ಗೊತ್ತಾ? ಅಯ್ಯೋ ತಂದೆ ಕೃಷ್ಣ, ನಿನ್ ನೋಡಿದ್ಮೇಲೆ ಆ ಪಾಪಿ ಯುದ್ಧ ನಾನು ನೋಡ್ಬೇಕಂತ ಇಷ್ಟ ಇಲ್ಲ ನನ್ಗೆ. ನಿನ್ನೊಂದು ಅದ್ಭುತವಾದ ಸುಂದರವಾದ ರೂಪ ನೋಡಿದ್ಮೇಲೆ ನನ್ಗೆ ಬೇಡಪ್ಪ. ಯಾಕೆಂದ್ರೆ ಹೇಳಿದ್ದೀನಲ್ಲ, ಧೃತರಾಷ್ಟ್ರ ತುಂಬಾ ಇಂಟೆಲಿಜೆಂಟ್. ಯಾಕೆ ಇಂಟೆಲಿಜೆಂಟ್? ಯಾಕೆಂದ್ರೆ ಅವನಿಗೆ ಗೊತ್ತು ಅವ್ರ ಮಕ್ಕಳು ಯುದ್ಧ ಹೋದ್ರೆ ಸೋಲಲ್ಲ, ಏನಾಗ್ತಾರೆ? ಸಾಯ್ತಾರೆ. ಅದು 100% ಗೊತ್ತಿತ್ತು. ಇಲ್ಲಿ ಸೋಲಲ್ಲ, ಇಲ್ಲಿ ಸಾವು ಕಾಣ್ತಾ ಇದೆ ಅವ್ರಿಗೆ. ಯಾರಿಗೆ ಕಾಣ್ತಾ ಇದೆ? ಧೃತರಾಷ್ಟ್ರನಿಗೆ. ಯಾರು ಸಾವು ಕಾಣ್ತಾ ಇದೆ? ಮಕ್ಕಳ ಸಾವು ಕಣ್ಣು ಮುಂಚೆನೆ ಕಾಣ್ತಾ ಇದೆ. ನನ್ನ ಮಕ್ಕಳು ಹೋದ್ರೆ ಜಸ್ಟ್ ಸೋಲಲ್ಲ, ಸತ್ತೋಗ್ಬಿಡ್ತಾರೆ. ಯಾಕೆ ಸತ್ತೋಗ್ಬಿಡ್ತಾರೆ ಗೊತ್ತಿತ್ತು. ಏನ್ ಗೊತ್ತಿತ್ತು? ಪಾಂಡವರು ತುಂಬಾ ಪರಾಕ್ರಮವಂತರು. ಎಷ್ಟೋ ಸಂದರ್ಭದಲ್ಲಿ ಅರ್ಜುನ ಭೀಮ ಎಲ್ಲ ಕೌರವರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಮಕ್ಕಳು ಎಲ್ಲ ನೋಡಿ, ಸಣ್ಣ ಬಂದ್ರೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಅಲ್ಲಿ ನೋಡಿ, ಅಲ್ಲಿಂದ ಟಕ 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 ನೋಡ್ತೇವೆ. ಇನ್ನೊಂದು ಅದೊಂದು ನಮ್ಮ ಮೈಂಡ್ ಆ ತರ ಒಂದು 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 ಏನದು ಕೋತಿ ತರ. ಹರೇ ಕೃಷ್ಣ ಗೋಪಾಲ್. ಆಯ್ತಾ? ಏನು ಸೊ ಧೃತರಾಷ್ಟ್ರಗೆ ಗೊತ್ತಿತ್ತು ಏನು, ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರಂತೆ. ಸೊ ಬೇಡ, ನಾನು ನೋಡಲ್ಲ ನನ್ನ ಮಕ್ಕಳು ಸಾವೋದು, ನನಗೆ ಆಡಿಯೋ ಕೊಟ್ಬಿಟ್ಟು ಸಾಕು, ನಾನು ಕೇಳ್ಕೊಳ್ತೀನಿ ಅಂದ್ರೆ ಧೃತರಾಷ್ಟ್ರ ಕೃಷ್ಣ ಅಲ್ಲಿ ಧೃತರಾಷ್ಟ್ರ ಒಂದು ಸಾರಥಿ ಇರ್ತಾನೆ. ಸಾರಥಿ ಹೆಸರು ಸಂಜಯ. ಅವನಿಗೆ ಒಂದು ದಿವ್ಯ ದೃಷ್ಟಿ ಕೊಡ್ತಾನೆ. ಆ ಸಂಜಯ್ ಏನ್ ಮಾಡ್ತಾನೆ, ಅಲ್ಲಿ ಯುದ್ಧ ಎಲ್ಲೋ ದೂರ ಆಗ್ತಾ ಇದೆ, ಇಲ್ಲಿ ಅರಮನೆಯಲ್ಲಿ ಕೂತ್ಕೊಂಡು ಈ ಧೃತರಾಷ್ಟ್ರಗೆ ಹೇಳ್ತಾ ಇರ್ತಾನೆ. ಏನ್ ಹೇಳ್ತಾ ಇರ್ತಾನೆ? ಆ ಯುದ್ಧದಲ್ಲಿ ಏನ್ ನಡೀತಾ ಇದೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಕೂತ್ಕೊಂಡು ಖಾಲಿ ಕಣ್ಣಿಗೆ ಓಪನ್ ಮಾಡಿದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾರ ಹೃದಯದಲ್ಲಿ ಏನು ಆಲೋಚನೆ ನಡೀತಾ ಇದೆ ಅದು ಗೊತ್ತಾಗುತ್ತೆ ಅವ್ರಿಗೆ. ಯಾರಿಗೆ? ಸಂಜಯ ಈ ಧೃತರಾಷ್ಟ್ರನ ಸಾರಥಿ. ಅವನ ಮೇಲೆ ನಂಬಿಕೆ ಇದೆ. ಅದಕ್ಕೆ ನೀನ್ ಹೇಳಪ್ಪ, ನೀನ್ ಹೇಳು, ನನ್ಗೆ ಲೈವ್ ಟೆಲಿಕಾಸ್ಟ್ ಬೇಡ, ನನ್ಗೆ ಗೊತ್ತೇನಾಗ್ತಾ ಇದೆ ಅಲ್ಲಿ, ಹೇಳ್ಬಿಡು ಸಾಕು. ಸತ್ತು ಹೋಗ್ತಾ ಇದಾರಲ್ಲ. ಇವನ್ಗೂ ಗೊತ್ತಿತ್ತು. ಯಾರಿಗೆ? ಧೃತರಾಷ್ಟ್ರನ್ಗೆ ಏನ್ ಗೊತ್ತಿದೆ? ಖಂಡಿತವಾಗಿ ನನ್ನ ಮಕ್ಕಳು ಸೋಲಲ್ಲ, ಸಾಯ್ತಾರೆ. ಅದಕ್ಕೆ ಇಲ್ಲಿ ಒಂದು ಶ್ಲೋಕ ಇದೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಈ ಕ್ಷೇತ್ರ ಎಲ್ಲಿ ಯುದ್ಧ ಆಗ್ತಾ ಇದೆ? ಯುದ್ಧ ಎಲ್ಲ ಆಗ್ತಾ ಇದೆ? ಆ ಒಂದು ಸ್ಥಳದ ಹೆಸರೇನು? ಕುರುಕ್ಷೇತ್ರ. ಆ ಕುರುಕ್ಷೇತ್ರನ ಇಲ್ಲಿ ಏನ್ ಹೇಳ್ತಾ ಇದೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಎಲ್ಲರೂ ಹೇಳಿ, ಸಾಧಾರಣ ಸ್ಥಳ ಅಲ್ಲ ಅದು. ಅದೇನು? ಧರ್ಮಕ್ಷೇತ್ರ. ಅವನಿಗೆ ಗೊತ್ತಿದೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಧರ್ಮಕ್ಷೇತ್ರದಲ್ಲಿ ಏನಾಗುತ್ತೆ? ಧರ್ಮ ವಿಜಯ ಆಗುತ್ತೆ. ಅಲ್ಲಿ ಧಾರ್ಮಿಕರು ಯಾರು? ಪಾಂಡವರು. ಕೌರವರು ಕಳ್ಳರು, ಅಧರ್ಮ. ಅವ್ರು ಸೋತು ಹೋಗ್ತಾರೆ. ಅವನ್ ಗೊತ್ತೇ ಇತ್ತು. ಅದಕ್ಕೆ ಏನ್ ಹೇಳಿದಾನೆ? ನಾನು ಕೃಷ್ಣ ನೋಡಲ್ಲ, ನನಗೆ ಹೇಳಿದ್ರೆ ಸಾಕು ಅಂತ ಈಗೊಂದು ಭಗವದ್ಗೀತಾ ಪ್ರಾರಂಭವಾಗಿದೆ. ಕುರುಡರಿಗೆ, ನಾವೆಲ್ಲ ಕುರುಡರಲ್ಲ, ನಾನು ಕುರುಡನೆ, ನಾನೇನು ಸ್ಪೆಷಲ್ ಅಲ್ಲ. ನಾನು ಅದಕ್ಕೆ ಡೈಲಿ ಭಗವದ್ಗೀತಾ ಓದ್ಬೇಕು.
ಕುರುಡತ್ವ ಹೋಗ್ಬೇಕು, ನಿಮ್ಗೆ ಕಾಣಬೇಕು, ಕೃಷ್ಣ ನೋಡ್ಬೇಕು, ಅಂತರಂಗದಲ್ಲಿ ಕೃಷ್ಣ ಎಲ್ಲಿದ್ದಾನೆ ನೋಡ್ಬೇಕು. ಈ ಜೀವನದ ಲಕ್ಷ್ಯ ಕೃಷ್ಣ. ಧರ್ಮಸ್ವನುಸ್ಥಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನ ಉತ್ಪಾದಯೇದ್ ಯದಿರತಿಂ ಶ್ರಮಯೇ ವಹಿ ಕೇವಲಂ. ಯಾವ ಕೆಲಸ ಮಾಡಿದ್ರು ಅದು ಪ್ರತಿಫಲ ನಮ್ಮ ಜೀವನದಲ್ಲಿ ಏನಿರಬೇಕು, ಅಂತ್ಯಕಾಲದಲ್ಲಿ ಕೃಷ್ಣನ ಸ್ಮರಣೆ ಬರಬೇಕು. ಅದು ಬರಲಿಲ್ಲ ಅಂದ್ರೆ ಇಷ್ಟೊಂದು ಶ್ರಮಿಸಿದ್ದ ಜೀವನ ವ್ಯರ್ಥ. ಶ್ರಮಯೇ ವಹಿ ಕೇವಲಂ. ನಿಮ್ಮ ಮಕ್ಕಳಿಗೆ ಅದೇ ಹೇಳ್ಬೇಕು, ನೀವು ಸ್ಕೂಲಲ್ಲಿ ಸೈಂಟಿಸ್ಟ್ ಆಗ್ಬೇಕು ಅದೆಲ್ಲ ಆಗ್ಬಿಡ್ತಾರೆ. ಬಟ್ ಏನಂದ್ರೆ ಅದೆಲ್ಲ ಜೀವನದ ಉದ್ದೇಶ. ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ್, ಜನ್ಮ ಸಾರ್ಥಕ ಕರಿ ಕರ ಉಪಕಾರ. ಉಪಕಾರ ಮಾಡಬೇಕು. ಭಾರತ ಭೂಮಿದಲ್ಲಿ ಹುಟ್ಟಿದ ಮೇಲೆ ಏನು ಹುಟ್ಟಿಗೆ ಉಪಕಾರ ಮಾಡಿ, ನಮ್ಮ ಮೇಲೆ ಫಸ್ಟ್ ಉಪಕಾರ. ಕೃಷ್ಣನ ಬಗ್ಗೆ ನಾವು ಇದು ಜಿಜ್ಞಾಸ. ಸೊ ಈ ಅಂಧಕಾರದಿಂದ ಸ್ಟಾರ್ಟ್ ಆಗಿದೆ ಭಗವದ್ಗೀತೆ. ಎಲ್ಲಿ ಸ್ಟಾರ್ಟ್ ಆಗಿದೆ? ಅಂಧಕಾರ, ಕುರುಡತ್ವದಿಂದ. ಸೊ ಈ ಕುರುಡತ್ವದಿಂದ ಹೊರಗಡೆ ಬರ್ಬೇಕಂದ್ರೆ ಒಂದು ಗುರು ಬೇಕು ನಮಗೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಗುರುಗಳಿದ್ದಾರೆ. ಅಂದ್ರೆ ಅದರಲ್ಲಿ ಮತ್ತೆ ಪ್ರಾಮಾಣಿಕವಾದ ಗುರು ನಮ್ಗೆ ಬೇಕು. ಈಗ ಛಲಕಪಟ ಮಾಡ್ತಾರೆ ಗುರು, ಅವ್ರು ಭಗವದ್ಗೀತಾದಲ್ಲಿ ಒಂದಿದೆ ಏನೇ ಹೇಳ್ತಾರೆ ಅವರು, ಅದು ಕೇಳಿ ಏನೂ ಪ್ರಯೋಜನ ಇಲ್ಲ. ವಿಷ, ಅದು ವಿಷ ತರ. ಪ್ರಾಮಾಣಿಕವಾದ ಗುರುದಿಂದ ನಾವು ಕೇಳಬೇಕು. ಆ ಗುರು ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ಅಜ್ಞಾನಕ್ಕೆ ತಿಮಿರ ಅಂಧಸ್ಯ ಜ್ಞಾನ ಕೊಡ್ತಾರೆ. ಆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದು ನಮ್ಗೆ ನಮ್ಮ ಹೃದಯದಲ್ಲಿ ಅವರು ಪ್ರಚಾರ ಮಾಡ್ತಾರೆ. ಆವಾಗೇನಾಗುತ್ತೆ, ನಮ್ಮ ಕಣ್ಣು ನಿಜವಾದ ವಿಷಯ ನೋಡುತ್ತೆ. ಏನದು? ಆಧ್ಯಾತ್ಮಿಕ ವಿಷಯ, ಕೃಷ್ಣನ ಬಗ್ಗೆ ಅರ್ಥ ಆಗ್ಲಿಕ್ಕೆ ನಾವೊಂದು ಇದು ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಜೀವನದ ಉದ್ದೇಶ. ಸೊ ಅಂಧಕಾರದಿಂದ ಎಲ್ಲಿ ಹೋಗ್ಬೇಕು ನಾವು? ಕೃಷ್ಣ. ಕೃಷ್ಣ ಸೂರ್ಯ ಸಮ ಮಾಯಾ ಅಂಧಕಾರ. ಕೃಷ್ಣ ಹೇಗೆ ಸೂರ್ಯ ತರ. ಸೂರ್ಯ ಇದ್ರೆ ಅಂಧಕಾರ ಇರುತ್ತಾ? ಮಾಯಾ ಹೇಗಿರುತ್ತೆ? ಅಂಧಕಾರ. ಮಾಯಾ ಅಂದ್ರೆ ಏನು? ಮಾಯಾ ಅಂದ್ರೆ ಏನು? ಮಾಯಾ ಅಂದ್ರೆ ಈ ಶರೀರ ಒಂದು ಮಾಯಾ. ದುಡ್ಡು ನೋಡಿ, ದುಡ್ಡು ದುಡ್ಡು ದುಡ್ಡು, ಹೆಸರು ಹೆಸರು, ಪವರ್ ಪವರ್, ಮನೆ ಮನೆ, ಹೆಂಡತಿ ಹೆಂಡತಿ, ನಮ್ಮ ದೇಶ, ನಮ್ಮ ಶರೀರ, ನಮ್ಮ ಮನೆ, ಇದೆಲ್ಲ ಮಾಯಾ. ಯಾಕೆ ಮಾಯಾ ಇದೆಲ್ಲ? ನಿಜ ಆಗಿದೆಲ್ಲ. ಮಕ್ಕಳೆಲ್ಲ ನಿಜ ಆಗಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ. ಅದು ಮಾಯಾ ಹೇಗೆ? ಮಾಯಾ ಅಂದ್ರೆ ತಾತ್ಕಾಲಿಕವಾಗಿಯೇ ಇರ್ತಾರೆ ಅವರು. ನಮ್ಮ ದೇಶನೂ ತಾತ್ಕಾಲಿಕವಾಗಿರುತ್ತೆ, ನಮ್ಮ ಶರೀರ ತಾತ್ಕಾಲಿಕ. ಅದಕ್ಕೆ ಮಾಯಾ. ಶಾಶ್ವತವಾದ ವಿಷಯ ಯಾವಾಗ ಮಾಯಾ ಆಗ? ಶಾಶ್ವತವಾದ ವಿಷಯ ಒಂದೇ, ಕೃಷ್ಣ. ನಮ್ಮ ಆತ್ಮ ಕೃಷ್ಣ. ಸೊ ಇವತ್ತು ನಾನು ಇದು ಸ್ಟಾಪ್ ಮಾಡ್ತೀನಿ. ಸಾಕು, ಟೈಮ್ ನಾವು ಫಾಲೋ ಮಾಡಬೇಕು. 1 hour ನಾನು ಟೈಮರ್ ಹಾಕಿದ್ದೀನಿ. 15 minutes ಕೀರ್ತನ್ ಮಾಡಿದ್ದೀವಿ, ½ an hour ಲೆಕ್ಚರ್ ಮತ್ತೆ. ಸೊ ಇದು. ಸೊ ನೀವೆಲ್ಲ ಬನ್ನಿ, ನೀವು ಫ್ರೆಂಡ್ಸ್ ಕರ್ಕೊಂಡು ಬನ್ನಿ, ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಉಪಕಾರ ನಮ್ಮ ಮೇಲೆ ಮಾಡಬೇಕು, ನಮ್ಮ ಶ್ರೇಯ ನಾವು ನೋಡ್ಕೋಬೇಕು. ನಾವು ಮುದುಕರಾದ್ಮೇಲೆ ಕ್ಲಾಸ್ಗೆ ಬರೋದಲ್ಲ ಗ್ರೇಟ್. ಈಗ ನಾವು ಯೌವನದಲ್ಲಿ ಇದ್ದಾಗ ಬರಬೇಕು, ಮಕ್ಕಳು ಬರಬೇಕು, ಎಲ್ಲರೂ ಬರಬೇಕು. ಎಲ್ಲರಿಗೂ ಬೇಕಾದಿದ್ದ ವಿಷಯ. ಹರೇ ಕೃಷ್ಣ ಹರೇ, ಎಲ್ಲರ ಮೇಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ